ನಮಸ್ತೆ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್. ನಾನು ವೈದೇಹಿ ಪಾಟಿ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಸೀರಿಯಲ್ನಲ್ಲಿ ನೀವೆಲ್ಲರೂ ಇವ್ರನ್ನ ನೋಡಿರ್ತೀರಿ. ಇವ್ರನ್ನ ಇಗ್ನೋರ್ ಮಾಡೋದಕ್ಕೂ ಆಗೋದಿಲ್ಲ, ಹಾಗೆ ಇವ್ರನ್ನ ಲವ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಒಂದು ರೀತಿಯಾದಂತಹ ಪಾತ್ರಗಳ ಮೂಲಕವೇ ಎಲ್ಲರನ್ನ ಸೆಳೆದಂತಹ ಒಬ್ಬ ಕಲಾವಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಿರಬೇಕು. ಸೊ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರುವಂತಹ ಕಾವೇರಿ ಅಲಿಯಾ ಸುಷ್ಮಾ ನಾಣಯ್ಯ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಸೀರಿಯಲ್ ಬಗ್ಗೆ ಮತ್ತು ಅವರ ಸ್ವಲ್ಪ ಪರ್ಸ್ನಲ್ ಲೈಫ್ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾಕೆ ನೀವು ವೈಷ್ಣವ್ರನ್ನ ಅವ್ರ ಪಾಡಿಗೆ ಅವ್ರು ಇರೋದಕ್ಕೆ ಬಿಡೋದಿಲ್ಲ? ಯಾಕೆ ಅವ್ರು ಲವ್ ಮಾಡ್ತೀನಿ ಅಂತಂದರೆ ಪ್ರತಿ ಸಲ ಅಡ್ಡಗಾಲ ಹಾಕ್ತೀರಿ? ನಿಜವಾಗ್ಲೂ ನಿಮಗೆ ವೈಷ್ಣವ್ ಮಗನೇನೋ ಅಥವಾ ಬೇರೆ ಕಡೆಯಿಂದ ಕರ್ಕೊಂಬಂದಿರೋದಾ ಅಂತ ಇದು ನಾನು ಕೇಳ್ತಾ ಇರೋದಲ್ಲ, ವೀಕ್ಷಕರು ಕೇಳ್ತಾ ಇರೋದು. ಇಲ್ಲ, ಖಂಡಿತವಾಗ್ಲೂ ಅವ್ನು ನನ್ನ ಮಗನೇ. ಅವಳಿಗೆ ಒಂದು ಆಬ್ಸೆಸಿವ್ ಮದರ್. ಅವಳು ಆಬ್ಸೆಸ್ಡ್ ಅಬೌಟ್ ಹರ್ ಸನ್. ಸೊ ಈಗ ನಾನು ಮಾಡೋಕ್ಕಿಂತ ಹೆಚ್ಚಿನ ಪ್ರೀತಿ ಇನ್ನೊಬ್ರು ಮಾಡಿದ್ರೆ ಅವ್ರ ಜೊತೆಗೆ ಹೊಟ್ಟೋಗ್ಬಿಡ್ತಾನೆ. ಮತ್ತು ತಾನು ಮಾಡಿದ ತಪ್ಪು ಅಂದರೆ ತನ್ನ ಗಂಡನ್ನ ಅವರ ತಾಯಿಯಿಂದ ದೂರ ಮಾಡಿರ್ತೀನಿ ನಾನು. ಸೊ ಆ ತಾಯಿ ಅವಾಗ ನಮ್ಮ ಅತ್ತೆ ಹೇಳಿರ್ತಾರೆ ನನಗೆ, ನೀನು ಮಾಡಿದ್ದೆ ನಿನಗೆ ರಿಪೀಟ್ ಆಗುತ್ತೆ ಅಂತ. ಸೊ ಅದೇ ಭಯದಲ್ಲಿ ಅವಳು ಬದುಕ್ತಾ ಇರ್ತಾಳೆ. ಸೊ ಆ ಭಯದಲ್ಲಿ ಬದುಕ್ತಾ ಇದ್ದ ಅವಳು ಒಂದು ಸೊಸೆನ ಕರ್ಕೊಂಬರ್ತಾಳೆ. ತುಂಬ ಅವಳು ಇನ್ನೋಸೆಂಟು, ನಾನು ಹೇಳ್ದಾಗ ಕೇಳ್ಕೊಂಡಿರ್ತಾಳೆ ಅಂತ ಒಂದು ಭಾವನೆಯಲ್ಲಿ. ಯಾಕಂದರೆ ನನ್ನ ಅಕ್ಕನ ಸೊಸೆ ಭಾಗ್ಯನ ತಂಗಿ ಲಕ್ಷ್ಮಿ. ಸೊ ಅವರಿಬ್ಬರು ಭಾಗ್ಯನ ನಾನು ತುಂಬ ವರ್ಷದಿಂದ ನೋಡಿರ್ತೀನಿ. ಸೊ ಅವಳು ತುಂಬ ಒಂಥರ ಕಾಮ್, ಆಮೇಲೆ ಅತ್ತೆ ಏನು ಹೇಳ್ತಾರೆ ಆ ಕೇಳ್ಕೊಂಡಿರುವಂತಹ ಸೊಸೆ. ಸೊ ಅವಳ ತಂಗಿನೂ ಹಾಗೆ ಇರ್ತಾಳೆ ಅಂತ ನಾನು ಅನ್ಕೋತೀನಿ. ಕೆಲವು ಸನ್ನಿವೇಶಗಳಲ್ಲಿ ನಾ ಅವಳನ್ನ ಅದೇ ಥರ ನೋಡಿರ್ತೀನಿ ಕೂಡ, ಮದುವೆಗಿಂತ ಮುಂಚೆ, ನಾನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆ. ಸೊ ಅವಳು ಹಾಗೆ ಇರ್ತಾಳೆ, ನನಗೆ ಹೇಗೆ ಬೇಕಾಗಿರೋ ಸೊಸೆ ಅಂತ ನಾನು ಮದುವೆ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡಿದ್ರೆ ಅವಳು ನನಗೆ ಉಲ್ಟಾ ಹೊಡಿತಾಳೆ. ನಾನು ಏನು ಮಾಡಿದ್ರು ನಂಗೆ ಪ್ರಶ್ನೆ ಮಾಡ್ತಾಳೆ. ನನಗೆ ಅವನು ಪ್ರತಿಯೊಂದು ಒಂದು ಸಣ್ಣ ಪುಟ್ಟ ವಿಚಾರದಲ್ಲೂ ನಾನೇ ಅವ್ಳನ್ನ ನೋಡ್ಕೋತಾ ಇರ್ತೀನಿ. ನನ್ನ ಮಗನ ಅಂದರೆ ಒಂದು ಕಾಫಿ ಕಪ್ಪಿಂದ ಹಿಡಿದು, ಅದು ನಾನು ತಂದಿದ್ದ ಕಾಫಿ ಕಪ್ಪಲ್ಲೇ ಕುಡಿಬೇಕು ಅನ್ನೋದು, ಮತ್ತು ನಾನು ಮಾಡಿದ ತಿಂಡಿನೇ ಅವ್ನು ತಿನ್ನಬೇಕು, ಅವನಿಗೋಸ್ಕರನೇ ನಾನು ಇರೋದು ಅನ್ನೋ ಥರ ಎವ್ರಿಥಿಂಗ್. ಅವ್ನ ಬಿಸ್ನೆಸ್ ಲೈಫ್ ಕೂಡ, ಅವನೇನು ಆ್ಯಸ್ ಅ ಸಿಂಗರ್ ಇರ್ತಾನೆ ಆ ಲೈಫ್ ಕೂಡ ನಾನೇ ನೋಡ್ಕೊಳ್ಳೋದು. ಸೊ ಅವ್ನು ಸಿಂಗರ್ ಆಗೋದಕ್ಕೆ ನಾನೇ ಕಾರಣ. ಸೊ ಅದೆಲ್ಲ ಇರುತ್ತೆ ಒಂದು ತಾಯಿಗೆ. ಸೊ ಇವಳು ಮನೆಗೆ ಬಂದ ತಕ್ಷಣ ಅದನ್ನು ಕಿತ್ಕೋತಾಳೆ. ಆಮೇಲಿಂದ ನಾನೇ ಮಾಡ್ತೀನಿ. ಪಾಪ ಕೆಟ್ಟ ಉದ್ದೇಶ ಅವಳದು ಇಲ್ಲ, ನನಗೂ ಅವಳ ಮೇಲೆ ಕೆಟ್ಟಿದ್ದಿಲ್ಲ. ಬಟ್ ನನ್ನ ಸ್ಪೇಸ್ನ ಅವಳು ಆಕ್ಯುಪೈ ಮಾಡ್ಕೋತಾ ಇದ್ದಾಳೆ, ಅದು ನನಗೆ ಇಷ್ಟ ಇಲ್ಲ. ಮದುವೆ ಆದಮೇಲೆ ಈ ಥರ ಆಗ್ಬೋದು ಅನ್ನೋ ಒಂದು ಕಲ್ಪನೆ ಅವಳಿಗೆ ಇರಲಿಲ್ಲ ಅನಿಸುತ್ತೆ ಕಾವೇರಿಗೆ. ಸೊ ಮದುವೆ ಮಾಡಿದ್ಮೇಲೆ ನಾನು ಮಾಡ್ತೀನಿ, ನೀನು ಸುಮ್ಮನೆ ಇರು ಒಂದು ಮೂಲೆಯಲ್ಲಿ ಅನ್ನೋ ಥರ ಒಂದು ಸೊಸೆನ ಕರ್ಕೊಂಡು ಬರಬೇಕು ಅನ್ನೋದು ಕಾವೇರಿ. ಬಟ್ ಅದು ಆಗೋದಿಲ್ಲ. ಅವಳೆಲ್ಲದಕ್ಕೂ ಉಲ್ಟಾ ಮಾತಾಡ್ದಾಳೆ. ಅದು ಬರ್ತಾ ಬರ್ತಾ ನನಗೆ ಅದು ಪೈಲಪ್ ಆಗಿ 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 ನನಗೆ ಅವಳು ಬೇಡವೇ ಬೇಡ ಅನ್ನೋ ಪರಿಸ್ಥಿತಿಗೆ ನಾನು ಬಂದುಬಿಡ್ತೀನಿ. ಸೊ ಈಗ ಸೆಕೆಂಡ್ ಮ್ಯಾರೇಜ್ದು ನೀವು ಅಪ್ರೋಚ್ ಮಾಡ್ತಾ ಇದ್ದೀರಾ ಮಗನಿಗೆ. ಸೊ ಕೀರ್ತಿನ ನಾನು ಬೇಡ ಅಂದಿದ್ದು ಅದೇ ಕಾರಣಕ್ಕೆ. ಕೀರ್ತಿ ನಂತರ ನನ್ನ ಒಂದು ಶ್ಯಾಡೋ ಅವಳು. ಸೊ ಅವಳನ್ನ ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಿಟ್ರೆ ಅವಳು ನನ್ನ ಮಗನಿಂದ ದೂರ ಮಾಡಿಬಿಡ್ತಾಳೆ ನನ್ನನ್ನು ಅಂದ್ಬಿಟ್ಟು ಅಂತ ಅವಳು ಬೇಡ ಅಂತೀನಿ ನಾನು. ಬಟ್ ಇವಾಗ ಸೆಕೆಂಡ್ ಮ್ಯಾರೇಜು ನನಗೆ ಯಾಕೆ ಅಂದರೆ ನಂಗೆ ಲಕ್ಷ್ಮಿ ಬೇಡವೇ ಬೇಡ. ಈಗ ಯಾರೇ ಆದ್ರೂ ಒಂದು ಅತ್ತೆ, ಒಂದು ಸೊಸೆ ಅವಳನ್ನ ಜೈಲಿಗೆ ಕಳ್ಸಿದ್ರೆ ಅವ್ಳು ಯಾರೂ ಒಪ್ಕೊಳ್ಳಲ್ಲ. ಅವಳು ತಪ್ಪು ಮಾಡಿಲ್ಲ ಅಂತ ಕಾವೇರಿಗೆ ಗೊತ್ತು ಮಾಡಿದ್ದೀನಿ ತಪ್ಪು ಅಂತ. ಆದ್ರೂ ಅದನ್ನ ಸೊಸೆ ಪ್ರೂವ್ ಮಾಡಿ ಅವಳನ್ನ ಒಂದು ಜೈಲಿಗೆ ಕಳ್ಸಿರ್ಬೇಕಾದ್ರೆ ಆ ಸೊಸೆನ ನಾನು ಮನೇಲಿ ಇಟ್ಕೋತೀನ? ಖಂಡಿತ ಇಲ್ಲ. ಕಾವೇರಿ ಅಂತ ಪಾತ್ರ ಮಾಡ್ತಿರೋ ಅಥವಾ ಆ ಮನಸ್ಥಿತಿ ಇರೋಂತಹ ಯಾರೇ ಹೆಣ್ಮಗಳಾದ್ರೂ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವಳು ಸಪೋರ್ಟು ಮಾಡಲ್ಲ. ಈಗ ಅವಳು ಹೊರಗಡೆ ಬಂದಿದ್ದು ಹೇಗೆ ಅಂದರೆ ಅವಳೇನು ಮಾಡೇ ಇಲ್ಲ ಅಂತ ಪ್ರೂವ್ ಮಾಡಿ ಅವಳು ಬಂದ್ಲು ಹೊರಗಡೆ. ಸೊ ಈಗ ಮನೆಯವರು ಮಾತಾಡೋ ಹಾಗಿಲ್ಲ. ಅವಳು ತಪ್ಪಿದೆ ಅಂದಿದ್ರೆ ಅವಳೆಲ್ಲರೂ ಅವಳನ್ನ ದಬ್ತಾ ಇದ್ರು, ಇಲ್ಲ 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 ಅಂತ. ಈಗ ಯಾರಿಗೂ ಮಾತಾಡೋಕ್ಕೆ ಧ್ವನಿನೇ ಇಲ್ಲ, ಯಾಕಂದ್ರೆ ಅವಳು ಏನು ಮಾಡಿಲ್ಲ ಅಂತ ಹೊರಗಡೆ ಬಂದಿರೋದು. ಮಗ ಕೂಡ ಹೇಗೆ, ಮಗನಿಗೆ ಏನಕ್ಕೆ ಬೇಜಾರು ಹೆಂಡತಿ ಮೇಲೆ ಅಂತಂದ್ರೆ, ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ಲ, ಏನೂ ಹೇಳಿದೆ, ಎಲ್ಲ ನೀವೇ ಡಿಸೈಡ್ ಮಾಡಿ ಅಮ್ಮನ್ನ ಹಿಂಗೆ ಮಾಡಿದ್ರಿ, ಅವ್ಳನ್ನ ಆ ಥರ ಒಂದು ಪರಿಸ್ಥಿತಿ. ಅವಳೆಲ್ಲ ಕಡೆ ಹೇಳ್ಕೊಂಡು ಬರ್ತಾಳೆ, ನಾನು ಮನೆ ಮರ್ಯಾದೆಗೋಸ್ಕರ ಮಾಡಿದೆ ಅಂತ. ಯಾವ ಮರ್ಯಾದೆ?
ಮನೆ ಏನು ಅತ್ತೇನೆ ಜೈಲಿಗೆ ಕಳ್ಸಿದ್ರೆ ಯಾವ ಮರ್ಯಾದೆ ಯಾರಿಗೆ ನ್ಯಾಯ ಕೊಡ್ಸಕ್ಕೆ ಅವಳು ಟ್ರೈ ಮಾಡ್ತಿದ್ದಾಳೆ. ಅವಳು ಮನೇಲಿರೋರ್ನೇ ಹೊರಗಡೆ ಹಾಕ್ತಿದ್ದಾಳೆ. ಯಾರೋ ಪಕ್ಕದ ಮನೆ ಅವಳ ಹುಡುಗಿಗೆ ನ್ಯಾಯ ಕೊಡ್ಸಕ್ಕೆ ಹೋಗಿದ್ದಾಳೆ. ಸೊ ಇದೆಲ್ಲ ಇದೆ. ಅವಳು ಅದಕ್ಕೆ ಕಾವೇರಿಗೆ ಲಕ್ಷ್ಮಿ ಬೇಡ. ಎಸ್, ಇದಾಗಿತ್ತು ಸುಷ್ಮಾ ನಾಣಯ್ಯ ಅವರ ಮಾತು, ಅಂದರೆ ಕಾವೇರಿ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.